ಹಾ ಹೌದು ಹೇಳಿ ನಾನೇ. ಹಾ ಸರ್, ಇದು ನಮ್ದು ಒಂದು ಗಾಡಿ ಇದು ಮಾಡ್ಬೇಕು ಸರ್. ಏನ್ ಪರ್ಮಿಟ್ ಮಾಡ್ಬೇಕು? ಆಗ್ಬೇಕಾಗಿದ್ದು. ಪರ್ಮಿಟ್ ಹಾಕ್ಸಿಲ್ಲ ಸರ್ ನನ್ನ ಗಾಡಿಗೆ, 18 ಮಾಡಲ್ಲ. ಏನ್ ಗಾಡಿನ್ರಿ? ಇದು ಆಟೋ ಸರ್. 18 ಮಾಡ್ಲು ಗಾಡಿ ಅವಾಗ ಪರ್ಮಿಟೇ ಬಿಟ್ಟಿರ್ಲಿಲ್ವಲ್ಲ ಗೌರ್ಮೆಂಟ್? ಬಿಟ್ಟಿಲ್ಲ ಸರ್, ಇವಾಗ ಏನೋ ಆಗುತ್ತೆ ಅಂತ ಕೇಳಂತ ಫೋನ್ ಮಾಡಿದೆ. ಯಾರಂದ್ರೆ ಕರೆಕ್ಟಾಗಿ ಯಾರು ರೆಸ್ಪಾನ್ಸ್ ಕೊಡ್ತಲ್ಲ ಸರ್. ಒಂದ್ ನಿಮಿಷ ಇರ್ರಿ, ನಿಮ್ಗೆ ಆಟೋ ಮಾರ್ದವ್ರು ಯಾರ್ರಿ? ಸರ್ ಅವ್ನು ಓಡಾಗ್ಬಿಟ್ಟ ಸರ್, ಮಾರ್ದವನು. ಸರಿ, ಡೀಲರ್ ಕಾಣಿಸ್ತಾ ಇಲ್ಲ. ಯಾವ ಶೋರೂಮ್ ಅಲ್ಲಿ ಹೋಗಿ ತಗೊಂಬಂದಿದ್ದ ಆಟೋನ? ಶೋರೂಮ್ ಇಲ್ಲ ಸರ್, ಇದು ಅಬ್ಬೆ ಫೈನಾನ್ಸ್ ಅಂತ ಇದ್ರೆ ನಿಲ್ಸಂದ್ರ ತಗೊಂಡ್ಬಂದಿದ್ದು. ಅವನ್ನ ಹೋಗಿ ಕೇಳಿ. ಅಭಯ್ ಅವರಲ್ಲ ನೀಲಸಂದ್ರದಲ್ಲಿ ದೊಡ್ಡದಾಗ ಆಫೀಸ್ ಗೀಫೀಸ್ ಎಲ್ಲ ಮಾಡ್ಕೊಂಡು ಜೋರ ಬಿಲ್ಡಿಂಗ್ ಎಲ್ಲ ಕಟ್ಕೊಂಡು ಅವ್ರ. ಅವ್ನು ಕೇಳಿದ್ರೆ ಇಲ್ಲ ಅಂತಾನೆ ಸರ್, ಅವ್ನು ನಮ್ಗೆ ಗೊತ್ತಿಲ್ಲ ಅಂತ. ಫೈನಾನ್ಸ್ ಎಲ್ಲ ಆಯ್ತು, ಎಲ್ಲ ಕೊಟ್ಬಿಟ್ಟ. ಫೈನಾನ್ಸ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟಿದೀರಾ? ಎಲ್ಲ ಆಗ್ಬಿಟ್ಟಿದೆ ಸರ್, ಎಲ್ಲ ಎನ್ಒಸಿ ಆಯ್ತು, ಎಲ್ಲ ಮಾಡ್ಬಿಟ್ಟಿದ್ದೀನಿ. ರೀ ನೀವು ಅವನ್ನೇ ಹೋಗಿ ಕೇಳ್ಬೇಕ್ರಿ. ಅಲ್ಲಪ್ಪ, ನೀನು ಈ ಗಾಡಿಗೆ ಲೋನ್ ಹಾಕಿ ಕೊಟ್ಟಿರೋದು ಈ ತರ ಈ ಡೀಲರ್ಗಳು, ಈ ಫೈನಾನ್ಸ್ಗಳು, ಈ ತರ ಎಲ್ಲ ನೀವುಗಳು ಎಲ್ಲ ಮಾಡ್ಕೊಂಡ್ಬಿಟ್ಟು ನಮ್ಮಂತ ಡ್ರೈವರ್ಗಳಿಗೆ ಪರ್ಮಿಟ್ ಇಲ್ದಿರೋ ಆಟಗಳನ್ನೆಲ್ಲ ತಲೆ ಕಟ್ಬಿಟ್ಟು ಇವತ್ ಕೇಳಕ್ ಬಂದ್ರೆ ಇವತ್ತು ಆ ಡೀಲರ್ ಇಲ್ಲ ಅಂತಾನೆ ನೀವಿಲ್ಲ ಅಂತೀರಾ. ಮತ್ತೆ ನಾವ್ ಈ ಪರ್ಮಿಟ್ ಇಲ್ದಿರೋ ಆಟ ಇಟ್ಕೊಂಡು ನಾವ್ ಏನಾಯ ಮಾಡ್ಬೇಕು? ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಮ್ಗೆ ತೊಂದ್ರೆ ಆದ್ರೂನು ನಮ್ ಕುಟುಂಬಕ್ಕೆ ಯಾರ್ಯಾರು ಆಗ್ತಾರೆ ಅಂತ ನೀವು ಫೈನಾನ್ಸ್ ಕೊಟ್ಟಿರೋನ್ನೇ ಕೇಳ್ಬೇಕು ನೀವು. ಹೌದು ಸರ್, ಕೇಳಿದ್ರೆ ಅವ್ನು ಏನ್ ರೆಸ್ಪಾನ್ಸ್ ಮಾಡ್ತಾರ ನಮ್ಗೆಲ್ಲ ಗೊತ್ತಿಲ್ಲ. ಹೇಳ್ತೀನಿ ಕೇಳ್ರಿ, ನೀವೆಲ್ಲ ಯಾವತ್ತು ಈ ಡೀಲರ್ಗಳು, ಈ ಸಂಘ ಇವರೆಲ್ಲ ಮಾರ್ತಾರ ಗೊತ್ತಾ ಆಟೋಗಳು, ಅವ್ರ ಹತ್ರ ತಗೊಳ್ಳೋವರ್ಗು ನೀವೆಲ್ಲ ಉದ್ಧಾರನೇ ಆಗಲ್ಲ. ನಮ್ಗೆ ಗೊತ್ತಿಲ್ಲ ಸರ್, ಈ ತರ ನಮ್ಗೆ ಗೊತ್ತಿದೆ ಅಂತ ತಗೊಳ್ತಲ್ಲ ಸರ್. ನಮ್ಗೆ ಯಾರು ಅವಾಗ ಏನ್ ಗೊತ್ತಿಲ್ಲ ಸರ್. ಯಾವತ್ತೂ ಹೇಳ್ತೀನಿ ಕೇಳ್ರಿ, ಫಸ್ಟ್ ಸರ್ಕಾರ ಪರ್ಮಿಟ್ ಬಿಟ್ಟಿದ್ಯಾ ನೋಡ್ಬೇಕು. ಸರ್ಕಾರ ಪರ್ಮಿಟ್ ಬಿಟ್ಟಿದ್ರೆ ನಿಮ್ ಡಿಎಲ್ ಗೆ ಪರ್ಮಿಟ್ ಸಿಗುತ್ತಾ ಅಂತ ಫಸ್ಟ್ ಹೋಗಿ ಅಪ್ಲಿಕೇಶನ್ ಹಾಕೊಬೇಕು. ಅದು ಪ್ರೊಸೀಡಿಂಗ್ ಕಾಪಿ ಕೈ ಸಿಕ್ಕದ್ಮೇಲೆ ಆಮೇಲೆ ಆಟೋನ ಹೋಗಿ ಶೋರೂಮ್ ಅಲ್ಲಿ ತಗೊಬೇಕು. ಹೌದೌದು. ನೀವುಗಳೆಲ್ಲ ಹೋಗಿ ಡೀಲರ್ಗಳು, ಈ ಸಂಘದವ್ರು ಅನ್ಕೊಂಡೆಲ್ಲ ಹೋಗಿ ಗಾಡಿಗಳು ತಗೊಂಡ್ಬಿಡ್ತೀರಾ. ಅವ್ರು ಕಡಿಮೆ ಕೊಡ್ತಾರೋ ಜಾಸ್ತಿ ಕೊಡ್ತಾರೋ ಅನ್ಕೊಂಡು. ಅದು ಏನಾಯ್ತು ಅಂದ್ರೆ ಸರ್, ನಾ ಬೇರೆ ಕೆಲಸ, ಕೂಲಿ ಕೆಲಸ, ಕಲ್ಲಿನ ಕೆಲಸ ಮಾಡ್ತೇವೆ, ಬಂಡೆ ಕೆಲಸ. ನಮ್ದು ಕೆಲ್ಸಗಳು ಯಾವ್ದಿಲ್ಲ ಅಂತ ಹುಡುಗರು ಯಾವ್ದು ಹೇಳ್ದ ಅಲ್ಲಿ ನೋಡ್ರಿ, ಈ ಆಟೋ ಫೀಲ್ಡ್ ಅಲ್ಲಿ ಇರೋರು ಎಲ್ಲ ಏನೋ BA BCom ಡಬಲ್ ಡಿಗ್ರಿ ಗ್ರಾಜುಯೇಟ್ ಅಲ್ಲ. ಹೌದು ಸರ್, ಎಲ್ಲ ಕೂಲಿ ನಾಲಿ ಕೆಲಸ ಮಾಡ್ಕೊಂಡು 6 ಕಾಸು 3 ಕಾಸು ದುಡ್ದು ಇಕ್ಕೊಂಡಿರೋರು ಹೋಗಿ ಆಟ ತಗೊಂತೀರ. ನನಗೆ ಗೊತ್ತು, ನಿಮ್ಗೆ ಅಷ್ಟೊಂದೆಲ್ಲ ನಾಲೆಡ್ಜ್ ಇಲ್ದೇ ಇರೋದಕ್ಕೆ ಈ ಬೇವರ್ಸಿನ ಮಕ್ಳೆಲ್ಲ ನಿಮ್ಗೆ ಹಾಳು ಮಾಡಿ ಇಕ್ಕಿರೋದು. ಏನ್ ಸರ್, ನನ್ನ ಮಕ್ಳು ಯಾರ ಸೂಲ ಮಕ್ಳು ಕೇಳಿದ್ರೆ ಹಂಗೆ ಹೇಳ್ತಾನೆ ಸರ್. ಅವ್ರು ಎಲ್ಲೋ ಕೇಳಿದ್ರು ನನ್ನ ಮಗ 20,000 40,000 ಕೇಳ್ತಾನೆ ಸರ್. ಟೆನ್ಸರ್ ಪರ್ಮಿಟಿಗೆ DL ಪರ್ಮಿಟ್ 25,000 ಅಂತಾರೆ ಒಬ್ಬೊಬ್ಬರು. DL ಪರ್ಮಿಟ್ 500 ರೂಪಾಯಿ ಅಷ್ಟೇ. ಈಗ ನೀವು ತಗೊಂಡಿರೋ ಆ ಇಯರ್ ಅಲ್ಲಿ ಪರ್ಮಿಟ್ ಸರ್ಕಾರ ಬಿಟ್ಟಿರ್ಲಿಲ್ಲ. ಹೌದು ಸರ್, ಪರ್ಮಿಟ್ ಇಲ್ದಿರೋ ಆಟೋಗಳನ್ನ ನೋಡಿ ಶೋರೂಮ್ ಅವ್ರೆಲ್ಲ ಮಾರವ್ರೆ. ಹೌದು ಸರ್, ನೀವು ಪರ್ಮಿಟ್ ಇಲ್ದಿರೋ ಆಟೋ ಡ್ರೈವರ್ಗಳೆಲ್ಲ ಒಗ್ಗಟ್ಟಾಗ್ಬೇಕು. ಒಗ್ಗಟ್ಟಾಗಿ ನೀವುಗಳು ಈ ಶೋರೂಮ್ ಮೇಲೆ ಮತ್ತೆ ಈ ಗಾಡಿ ಮೇಲೆ ಲೋನ್ ಹಾಕೊಟ್ರಲ್ಲ, ಇವ್ರಗಳ ಮೇಲೆಲ್ಲ ಕೇಸ್ಗಳು ಹಾಕ್ಬೇಕು. ನೀವ್ ಯಾರು ಒಗ್ಗಟ್ಟಾಗೆ ರೆಡಿ ಇಲ್ಲ, ನಾವೇನ್ ಮಾಡೋಣ? ಹೌದು ಸರ್, ಯಾರು ಇದು ಮಾಡ್ದಲ್ಲ ಸರ್. ಅವ್ರವ್ರದ್ದು ಹೇಳ್ತಾರ ಅಷ್ಟೇ, ತಿರ್ಗಿ ಯಾರು ಸೇರಲ್ಲ ಸರ್. ಬರಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ. ಹೌದು ಸರ್, ಯಾರು ಬರಲ್ಲ, ಸೇರಲ್ಲ. ಅದಕ್ಕೆ ಗಾಡಿ ಇದು ಮಾಡ್ಬೇಕು. ಏನೋ ಪಾಸಿಂಗ್ ಇದು ಮಾಡ್ತಾರ ಸರ್, ಶಾಂತಿನಗರದ ಪಾಸಿಂಗ್ ಪರ್ಮಿಟ್. DL ಗೆ ಪರ್ಮಿಟ್ ಸಿಕ್ಕಿದ್ರುನು ಪರ್ಮಿಟ್ ಮೇಲೆ ಆಟೋ ನಂಬರ್ ಹಾಕ್ಬೇಕಲ್ವೇನ್ರಿ? ಹೌದು ಸರ್, ಆಟೋ ನಂಬರ್ ಹಾಕ್ಬೇಕು ಅಂದ್ರೆ 2025 ಮೇಲೆ ಇರೋ ಅಂತ ಗಾಡಿಗಳದ್ ಹಾಕ್ತಾರೆ, ರಿಜಿಸ್ಟ್ರೇಷನ್ ಆಟೋಗಳದ್ ಹಾಕ್ತಾರೆ. 2018 ಮಾಡಲ್ ಆಟೋ ಹೆಂಗ ಬರೀತಾರೆ ಪರ್ಮಿಟ್? ಅದೇ ಸರ್, ಏನ್ ಸರ್ ಮಾಡೋದು ದಾರಿ? ಗಾಡಿ ಇಲ್ಲಿ ಓಡಿಸೋಗಿಲ್ಲ ಸರ್. ಹಂಗಾಗಿ ಇಲ್ಲ, ನಾನು ಒಂದ್ಸರಿ DC ಅವ್ರ ಹತ್ರ ಮಾತಾಡ್ತೀನಿ ಗೊತ್ತಾ, ಅದ್ರಲ್ಲಿ ವಿಡಿಯೋ ನೀವು ನೋಡಿದಿರೋ ಏನೋ ಗೊತ್ತಿಲ್ಲ. ಹೌದು ಸರ್, ನಾನು DC ಸಾಹೇಬ್ರು ಹೇಳ್ತಾರೆ, ಪರ್ಮಿಟ್ ಇಲ್ದಿರೋ ಆಟೋಗಳೆಲ್ಲ ಆ ಟೈಮಲ್ಲಿ ಹಿಂಗ್ ಮಾರ್ಬಿಟ್ಟಿದಾರೆ ಸರ್ ಅಂದ್ರೆ ಅದೆಲ್ಲ ಫೇಕ್ ಆಟೋಗಳು. ಅದೆಲ್ಲ ನಿಮ್ ಜಾಗೃತಿ ನೀವು ತಗೊಂಬೇಕನ್ರಿ ಆಟೋಗಳನ್ನ. ನಮ್ಗೇನು ಓದಿಲ್ಲ ಮಾಡಿದ್ರೆ ಏನೋ ಗೊತ್ತಿಲ್ಲ ಸರ್. ನಮ್ಗೆ ಹೇಳ್ಬಿಟ್ರಿ ಗೊತ್ತಿಲ್ಲ, ಏನ್ ಮಾಡೋದು ಸರ್? ಈಗ ಯಾರಾದ್ರೂ ಟ್ರಾನ್ಸ್ಫರ್ ಪರ್ಮಿಟ್ ಹಾಕೊಟ್ರೆ ಹಾಕ್ಸ್ಕೊಂಡ್ಬಿಡಿ ಅಷ್ಟೇ. ಅದೇ ಸರ್, 40,000 ಹೇಳ್ತಾರೆ ಸರ್ ಟ್ರಾನ್ಸ್ಫರ್ ಪರ್ಮಿಟ್. ಹೇಳ್ತಾರೆ, ಏನ್ ಮಾಡನ್ರಿ ನಾವು? ಅದಕ್ಕೆ ಏನ್ ಮಾಡೋಣ ಹೇಳಿ? ಈಗ ಡ್ರೈವರ್ಗಳು ಯಾರು ಒಗ್ಗೂಡಲ್ಲ. ಹೌದು ಸರ್, ಈ ಪರ್ಮಿಟ್ ದಂಧೆಗಳಿಗೆ ಇದನ್ನ ನಡೆಸ್ತಿರೋಂತವ್ರ ವಿರುದ್ಧ ನಿಂತ್ಕೊಳಕ್ಕೂ ಯಾರು ರೆಡಿ ಇಲ್ಲ. ಹೌದೌದು, ನಾವು ಇರೋದ್ ಬರೋದೆಲ್ಲ ತಿಳಿಸ್ಕೊಟ್ಟು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಗೆಲ್ಲ ರೀಚ್ ಮಾಡಿಸ್ತಾ ಇದೀವಿ. ಹೌದೌದು ಸರ್, ಇದು ಮಾಡಿಲ್ಲ ಅಂದ್ರೆ ನಿಮ್ ಇನ್ನೂ ತೇಲಿಸ್ಬಿಟ್ಟಿರೋದು ಎಲ್ಲ ಸೇರ್ಕೊಂಡು. ಏನ್ ಸರ್ ಮಾಡೋದು? ಎಲ್ಲ ಆಗ್ಬಿಟ್ಟಿದೀವ. ಗಾಡಿ ವಿಧಿ ಇಲ್ಲ, ಈಗ ಅಷ್ಟು ಮಾಡ್ಸ್ಕೊಂಡ್ ತಗೊಳ್ಳಿ, ಇನ್ನೇನ್ ಮಾಡಕ್ಕಾಗಲ್ಲ. ಇದು ಬೇರೆ ಹಳೆ ಗಾಡಿ ಹಾಕೋಬಸ್, ಏನ್ ತೊಂದ್ರೆ ಇಲ್ಲ ಸರ್? ಹಾಕೊಡ್ತಾರ, ಹಾಕ್ಸ್ಕೊಳ್ಳಿ. ಅದೇ 20,000 ಕೇಳ್ತಾರೆ ಸರ್. ಅದು 20-25,000 ಕೇಳ್ತಾರೆ. ಏನ್ ಮಾಡ್ಲಿ ನಾವು? ಈಗ ನೋಡ್ರಿ, ಸರ್ಕಾರದಲ್ಲಿ ಟ್ರಾನ್ಸ್ಫರ್ ಪರ್ಮಿಟ್ ಇತ್ತು ಅಂದ್ರೆ ಯಾಕ್ರಿ 20,000 ಕೇಳ್ತಾ ಇದೀರಾ ಅಂತ ಅವ್ರ ಮೇಲೆ ಗಲಾಟೆ ಮಾಡ್ಬೋದು.
ಹೌದು ಸರ್. ಇದೆಲ್ಲ ಬ್ರೋಕರ್ಗಳು ಕೈಯಲ್ಲಿ ಇರೋದು ಹೌದು ಸರ್, ಎಲ್ಲ ಕೈಲಿ ಇರೋದು 5,000 ಆದ್ರೆ 20,000 ಹೇಳ್ತಾರೆ ಸರ್ ಅವರು. ಏನ್ ಮಾಡೋಣ ಅವ್ರ ಹತ್ರ ಹೋಗಿ ಕೇಳಕ್ ಆಗ್ತದ? ಆಗಲ್ಲ ಸರ್. ನೀವ್ ಇಷ್ಟ ಇದ್ರೆ ಹಾಕೋ, ಏನಾದ್ರು ಹೋಯ ಅಂತಾರೆ. ಅದೇ ಸರ್ ಮಾಡೋದು. ಇದು ಸರ್ ಬೇರೆ ಗಾಡಿ ಪರ್ಮನೆಂಟ್ ಇದು ಮಾಡಕ್ಕಾಗತ್ತೆ ಸರ್, ರಿನ್ಯೂವಲ್ ಮಾಡಕ್ಕೆ? ನೋಡಿ ಯಾರು ವಿಚಾರಿಸಿ, ನಿಮ್ಗೆ ಯಾರು ಮಧ್ಯವರ್ತಿ ಬ್ರೋಕರ್ಗಳು ಇರ್ತಾರಲ್ಲ, ಅವ್ರನ್ನ ಹೋಗಿ ಕೇಳಿ ನೋಡಿ, ಏನಾದ್ರು ಮಾಡ್ಕೊಟ್ರೆ ನಿಮ್ ಅದೃಷ್ಟ. ಹೌದು ಸರ್. ಇಲ್ಲ ಅಂದ್ರೆ ಟ್ರಾನ್ಸ್ಫರ್ ಪರ್ಮಿಟ್ ಎಲ್ಲಾದ್ರು ಸಿಕ್ಕರೆ ವಿಧಿ ಇಲ್ಲ, ಹಾಕಿಸ್ಕೊಂಡ್ಬಿಡಿ ಅಷ್ಟೇ. ಸರ್ ಸರಿ ಸರ್, ಹಂಗೆ ಮಾಡ್ತೀವಿ. ಹಾಕ್ಸ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿ ಆಯ್ತು ಅಂದ್ರೆ ಅದೇ ಆಟೋ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಮಾರ ಹಾಕ್ಬಿಟ್ಟು. ಹೌದು ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಸರ್, ಗಾಡಿದೆಲ್ಲ ಯಾವ ತೊಂದ್ರೆ ಎಲ್ಲ ಕರೆಕ್ಟ್ ಆಗಿ ಇಟ್ಟಿದ್ದೀನಿ. ಪರ್ಮಿಟ್ ಒಂದಿಲ್ಲ? ಪರ್ಮನೆಂಟ್ ಇದೆ ಸರ್, ಎಲ್ಲ ಪಕ್ಕ ಮಾಡಿಕ್ಕಿದ್ದೀನಿ. ಗಾಡಿ ಗಿಫ್ಟ್ ಎಲ್ಲ ಅದೆಲ್ಲ ಮಾಡಿಕ್ಕಿದ್ದೀನಿ. ವೇಟರ್ ಪಾಸಿಂಗ್, ಇನ್ಸೂರೆನ್ಸ್, ಅದು ಬ್ಯಾಡ್ಜ್ ಎಲ್ಲ ಕರೆಕ್ಟ್ ಆಗಿದೆ ಸರ್. ಎಲ್ಲ ಕರೆಕ್ಟ್ ಆಗಿದ್ಮೇಲೆ ಒಂದ್ ಪರ್ಮಿಟ್ ಇಲ್ಲ ಅಂತ ಹೇಳ್ತಿದ್ದೀರಲ್ರಿ? ಏನ್ ಸರ್, ಅವಾಗ ಹಾಕಿಟ್ಟು ಸರ್, ಅವಾಗ ಬ್ಯಾಡ್ಜ್ ಆಗಲ್ಲ ಅಂತ ಹೇಳ್ಬಿಟ್ರು. ಆ ಟೈಮಲ್ಲಿ ಕ್ಯಾನ್ಸಲ್ ಮಾಡಿದ್ರು ಬ್ಯಾಡ್ಜ್ ಆ ಪರ್ಮಿಟ್ ಮಾಡೋ ಟೈಮಲ್ಲಿ. ನಂದು ಅವಾಗ ಆಟೋ ವೈಟ್ ಬೋರ್ಡ್ ಹೇಳ್ತೀನಿ ಕೇಳ್ರಿ, ಪರ್ಮಿಟ್ ಸರ್ಕಾರ ಬಿಟ್ಟಿಲ್ಲ ಅಂದಾಗ ಅದೇ ಬ್ಯಾಡ್ಜ್ ಇದ್ದೇನು ಇಲ್ದೇ ಹೋದ್ರಿ ಏನ್ರಿ? ಅವ್ರು ಸುಳ್ಳು ಹೇಳ್ಬಿಟ್ಟು ನಿಮ್ಗೆ ಆಟೋಗಳು ಮಾರಿರೋದು. ಹೌದು ಸರ್, ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಮಾರ್ಬಿಟ್ಟವ್ರೆ. ಒಂದ್ ಹೇಳ್ತೀನಿ ಕೇಳ್ರಿ, ನಿಮ್ ಗಾಡಿ ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ಅಂದ್ಮೇಲೆ ನಿಮ್ ಆಟೋಗಳನ್ನ FC ಮಾಡ್ತಿರೋರು ಯಾರ್ರಿ? RTO ಇನ್ಸ್ಪೆಕ್ಟರ್ ಅಲ್ವೇನ್ರಿ? ಮಾಡೋರು ಸರ್, ಅವ್ರು ಮಾಡೋರು ಅಲ್ವಾ? ನೋಡಿ, ಪರ್ಮಿಟ್ ಇಲ್ದಿರೋ ಆಟೋನ RTO ಇನ್ಸ್ಪೆಕ್ಟರ್ FC ಮಾಡ್ತಾನೆ ಅಂದ್ರೆ ಇದು ನಿಜವಾಗ್ಲೂ RTO ಇಲಾಖೆ ಮೇಲೆ ಕೇಸ್ಗಳು ಹಾಕ್ಬೇಕು ನೀವೆಲ್ಲ. ಹೌದು ಸರ್, ಮಗ ನೋಡಿ ಸರ್, ಏನು ಒಂದು ಅದಕ್ಕೆ 2,800 ರೂಪಾಯಿ ಇಸ್ಕೊಬಿಟ್ಟ. ಆಮೇಲೆ ನಮ್ಮ ಹೆಸರಲ್ಲಿ ಇದು ಮಾಡಕ್ಕೆ NOC ಕ್ಯಾನ್ಸಲ್ ಮಾಡಿ 3 ವರ್ಷ. ಪರ್ಮಿಟ್ ಇಲ್ಲ ಅಂದ್ರೆ ಈಗ ಎಷ್ಟು ವರ್ಷಕ್ಕೊಂದ್ಸಲಿ FC ಹಾಕ್ತಾರ ನಿಮ್ ಆಟೋ? 2 ವರ್ಷಕ್ಕೆ ಒಂದ್ಸತಿ ಸರ್. ನೋಡಿ, ಪ್ರತಿ 2 ವರ್ಷಕ್ಕೊಂದ್ಸಲಿ FC ಆಗ್ತಾ ಇದೆ RTOದಲ್ಲಿ ಅಂದ್ರೆ ಪರ್ಮಿಟ್ ಇಲ್ದಂಗ ಅವ್ನು ಹೆಂಗ್ರಿ ಇನ್ಸ್ಪೆಕ್ಟರ್ ಪಾಸಿಂಗ್ ಬಿಡದ ಗಾಡಿನ? ನೋಡಿ ಮಾಡೋಣ ನೋಡಿ ಸರ್, ಕೋರ್ಮಂಗಲದಲ್ಲಿ ಮಾಡ್ಕೊಂಡ್ ಬಂದ. ಆಯ್ತು, ನೀವ್ ಒಂದ್ ಕೆಲಸ ಮಾಡಿ. ಹೇಳಿ ಸರ್. ನಾನು ನಮ್ಮ ಲಾಯರ್ ಹತ್ರ ಮಾತಾಡ್ತೀನಿ. ಸರಿ ಸರ್. ಈ ತರ ಏನು ಪರ್ಮಿಟ್ ಇಲ್ದಿರೋ ಗಾಡಿಗಳೆಲ್ಲ ಇವ್ರು RTOದವ್ರು FC ಮಾಡೋಣಲ್ವಾ ಇಂಥವ್ರದ್ದು? ಈಗ ನೋಡಿ, ನಿಮ್ದು ಸ್ವಲ್ಪ ಡೀಟೇಲ್ಸ್ ಕಳ್ಸಿ ನಿಮ್ ಗಾಡಿದೆಲ್ಲ. ಸರಿ ಸರ್. ನಾನು ಲಾಯರ್ ಹತ್ರ ಮಾತಾಡ್ತೀನಿ. ಅವ್ರ ಏನಾದ್ರು ವಿಚಾರವಾಗಿ ಸ್ವಲ್ಪ ಸ್ಟಡಿ ಮಾಡಿ ಸರಿ ಸರ್, ಇದ್ರ ಬಗ್ಗೆ ಏನಾದ್ರು ಕೋರ್ಟ್ ಗೆ ಅರ್ಜಿ ಗಿರ್ಜಿ ಹಾಕಂತಾರೆ, ಏನ್ ಗೊತ್ತಾಗುತ್ತೆ ನೋಡ್ತೀನಿ. ಸರಿ ಸರ್, ಆಯ್ತು ಕಳಿಸ್ತೀನಿ. ಇದೇ ನಂಬರ್ ಸರ್, ವಾಟ್ಸ್ಆಪ್ ನಂಬರ್? ಇದೇ ನಂಬರ್. ಟೆಲಿಗ್ರಾಮು ವಾಟ್ಸ್ಆಪ್ ಎರಡರಲ್ಲಿ ಒಂದು ಕಳ್ಸಿ. ಸರಿ ಸರ್, ಕಳ್ಸ್ಕೊಡ್ತೀನಿ ಸರ್. ಆಯ್ತು, ಕಳ್ಸಿ. ನಿಮ್ಗೆ ಏನಾದ್ರು ಇದ್ರ ಪರ್ಮಿಟ್ ಸಿಕ್ಕಿದ್ರೆ ಹಾಕೊಳ್ಳಿ. ಸರಿ ಸರ್, ಆಯ್ತು, ಹಂಗೆ ಮಾಡ್ತೀನಿ ಬಿಡಿ ಸರ್. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.